ಗಾಡಿ ನೋಡಿ ಸರಿ ಅಣ್ಣ. ಬೆಳಗ್ಗೆ ಎದ್ದು ಸೀದಾ ರೆಡಿಯಾಗಿ ಊರ್ ಕಡೆ ಹೊರಟೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶೆಟ್ಟಿ ಲಾಕ್ಸ್. ಎಲ್ರಿಗೂ ಶೆಟ್ಟಿ ಲಾಕ್ಸ್ ಜೀವನಕ್ಕೆ ವೆಲ್ಕಮ್. ಆನ್ ದಿ ವೇ ಹಾಗೆ ಈ ಬ್ಯೂಟಿಫುಲ್ ವೆದರ್ ನ ಎಂಜಾಯ್ ಮಾಡ್ಕೊಂಡು, ನನಗೆ ಊರ್ಗ್ ಹೋಗಕ್ ಎಷ್ಟು ಖುಷಿನೋ ಗೊತ್ತಿಲ್ಲ, ಆದ್ರೆ ಈ ತರ ನೇಚರ್ ನ ಫೀಲ್ ಮಾಡ್ಕೊಂಡು ಈ ತರ ನೇಚರ್ ಮಧ್ಯ ನಮ್ ಊರ್ಗ್ ಹೋಗೋದೇ ಒಂಥರ ಖುಷಿ. ಹಾಗೇನೆ ನಾನು ಬೇಬಿನ ನಿಲ್ಸಿ ಒಂದ್ ವಿಡಿಯೋ ಮಾಡಿ, ಹುಡುಗರು ಅದೇನೋ ಗೊತ್ತಿಲ್ಲ ಗುರು, ಅವ್ರ ಫೋಟೋ ತಗೋತಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಇಷ್ಟಪಡೋ ಗಾಡಿ ಅವ್ರು ಇಷ್ಟಪಡೋ ಹುಡುಗಿರ್ ಫೋಟೋ ಮಾತ್ರ ತೆಗಿತಾರೆ. ಆನ್ ದಿ ವೇ ಹಾಗೆ ಇವ್ರು ಯಾರು ಅಂತ ಗೊತ್ತಿಲ್ಲ ಪಾಪ, ಇವರೇ ನನ್ನ ಗಾಡಿನ ನೋಡಿ ನಿಲ್ಸಿ ಮಾತಾಡ್ಸಿದ್ರು. ಯೂಟ್ಯೂಬರ್ ಅಂತ ಕೇಳಿದ್ರು, ಏನ್ ನೋಡಿ ಗಾಡಿ ನಿಲ್ಸಿದ್ರಿ ಅಂತ ಕೇಳಿದಕ್ಕೆ ನಿಮ್ ಗಾಡಿನ ನೋಡಿ ನಾನು ಮಾತಾಡಿಸ್ತಾ ಇದೀನಿ ಅಂತ ಹೇಳಿದ್ರು. ಸೊ ಒಂದ್ ಅರ್ಥ ಮಾಡ್ಕೊಡಿ, ಇಲ್ಲಿ ಯಾವ ಗಾಡಿ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಏನ್ ಕಂಟೆಂಟ್ ಕೊಡ್ತೀರಾ ಅನ್ನೋದೇ ಮ್ಯಾಟರ್. ಅಲ್ಲಿಂದ ಸೀದಾ ಮನೆಗ್ ಬಂದೆ. ಹಾಗೇನೆ ನಮ್ಮ ಅಂಗಡಿನ ಫುಲ್ ಡೆಕೋರೇಷನ್ ಮಾಡಿದ್ರು ಹಬ್ಬಕ್ಕೆ. ಹಾಗೇನೆ ಸ್ವಲ್ಪ ನನ್ನ ತಮ್ಮನ ಜೊತೆ ಕೀಟ್ಲೆ ಮಾಡ್ಕೊಂಡು ಸೀದಾ ನಮ್ಮ ಅಂಗಡಿ ಹತ್ರ ಬಂದು ಅಂಗಡಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾವು ಪ್ರತಿ ವರ್ಷನೂ ದೀಪಾವಳಿ ಟೈಮ್ ಅಲ್ಲೇ ನಮ್ಮ ಅಂಗಡಿನ ಪೂಜೆ ಮಾಡೋದು. ಅಂಗಡಿ ಪೂಜೆ ಎಲ್ಲ ಮುಗಿಸಿ ಜನರಿಗೆ ಸ್ವೀಟ್ಸ್ ಎಲ್ಲ ಕೊಟ್ಟು ಅದಾಗ್ತಾ ಇದ್ದಂಗೆ ನಮ್ ಇಬ್ರು ಚಿಕ್ಕಪ್ಪಂದ್ರು ಅಂಗಡಿಯಲ್ಲಿ ಪೂಜೆ ಎಲ್ಲ ಮುಗಿಸಿ ಪಟಾಕಿ ಎಲ್ಲ ಹೊಡೆದು ಇವತ್ತೊಂದ್ ದಿನ ಮುಗಿಸಿದೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.